ಅಡಿಯೇನ್ ರಾಮಾನುಜದಾಸನ್. ಪೆರಿಯ ತಿರುಮಲೆ ನಂಬಿಗಳ ಇನ್ನೊಬ್ಬ ಸಹೋದರಿ ಪೆರಿಯ ಪಿರಾಟಿ ಅಥವಾ ದ್ಯುತಿಮತಿ ಮತ್ತು ಮಧುರಮಂಗಲದ ಕಮಲಾನಯನರಿಗೆ ಗರುಡಾಂಶ ಸಂಭೂತನಾದ ಮಗ ಜನಿಸುತ್ತಾನೆ. ಅವನೇ ಗೋವಿಂದ ಭಟ್ಟ. ಗೋವಿಂದ ಭಟ್ಟ ರಾಮಾನುಜರ ಜೊತೆ ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಇವರು ರಾಮಾನುಜ ಪದಚ್ಛಾಯ ಎನಿಸಿ ಯಾವಾಗಲೂ ರಾಮಾನುಜರ ಜೊತೆಲೇ ಇರ್ತಿದ್ರು. ಯಾದವ ಪ್ರಕಾಶರು ರಾಮಾನುಜರನ್ನು ಯಾತ್ರೆಗೆ ಕರ್ಕೊಂಡು ಹೋಗಿ ಕೊಲ್ಲುವ ಸಂಚು ಮಾಡಿದಾಗ ರಾಮಾನುಜರನ್ನು ಎಚ್ಚರಿಸಿ ಅವರನ್ನು ಶ್ರೀರಂಗಕ್ಕೆ ವಾಪಸ್ ಕಳುಹಿಸಿ ಅವರನ್ನು ರಕ್ಷಿಸಿದವರು ಈ ಗೋವಿಂದ ಭಟ್ರು. ಯಾದವ ಪ್ರಕಾಶರ ಜೊತೆ ಯಾತ್ರೆ ಮುಂದುವರಿಸಿದ ಗೋವಿಂದ ಭಟ್ರು ಯಾದವ ಪ್ರಕಾಶರ ಪ್ರಭಾವದಿಂದ ಶೈವರಾಗಿ ಉಳ್ಳಂಗೈ ಕೊಣರ್ದ ನಾಯನಾರ್ ಅನ್ನೋ ಹೆಸರಿನಿಂದ ಕಾಳಹಸ್ತಿ ದೇವಸ್ಥಾನದ ವ್ಯವಸ್ಥೆ ಮಾಡಿ ಗಂಗೆಯಲ್ಲಿ ದೊರಕಿದ ಶಿವಲಿಂಗವನ್ನು ಅಲ್ಲಿ ಸ್ಥಾಪಿಸಿ ದೇವಾಲಯದ ಮುಖ್ಯಸ್ಥರಾಗಿ ಶಿವಸೇವೆಯಲ್ಲಿ ನಿರತರಾಗಿದ್ದರು. ರಾಮಾನುಜರಿಗೆ ಅವರನ್ನು ಶ್ರೀವೈಷ್ಣವರನ್ನಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ಅದಕ್ಕಾಗಿ ಮಾವ ಪೆರಿಯ ತಿರುಮಲೆ ನಂಬಿಗಳ ಸಹಾಯ ಬೇಡ್ತಾರೆ. ಅವರು ಕಾಳಹಸ್ತಿಗೆ ಹೋಗಿ ಬಹಳ ಶ್ರಮಪಟ್ಟು ಗೋವಿಂದ ಭಟ್ಟರನ್ನು ಬದಲಿಸಿ ಶ್ರೀವೈಷ್ಣವನನ್ನಾಗಿಸಿ ತಮ್ಮ ಜೊತೆಯಲ್ಲಿ ಕರ್ಕೊಂಡ್ಬಂದು ತಿರುಪತಿಯಲ್ಲಿ ಇರಿಸ್ಕೊಳ್ತಾರೆ. ನಂತರ ರಾಮಾನುಜರು ತಿರುಪತಿಗೆ ಬಂದಾಗ ಗೋವಿಂದ ಭಟ್ಟರು ಗುರುಗಳಿಗೆ ಹಾಸಿಗೆ ಸಿದ್ಧಪಡಿಸುವಾಗ ಮಲಗಿ ನೋಡಿ ತಮಗೆ ನರಕದ ಪ್ರಾಪ್ತಿಯಾದರೂ ಸರಿ ಗುರುಗಳ ಅನುಕೂಲ ಮುಖ್ಯ ಎಂದದ್ದು ಕೇಳಿ ಅವರ ಗುರುಭಕ್ತಿಗೆ ಮಾರು ಹೋಗ್ತಾರೆ. ಇನ್ನೊಮ್ಮೆ ಗೋವಿಂದ ಭಟ್ರು ಒಂದು ಹಾವಿನ ಬಾಯೊಳಗೆ ಕೈ ಹಾಕಿ ಏನೋ ಮಾಡ್ತಿರೋದನ್ನು ರಾಮಾನುಜರು ನೋಡ್ತಾರೆ. ಆ ನಂತರ ಅವರು ದೇಹ ಶುದ್ಧಿಗಾಗಿ ಸ್ನಾನ ಮಾಡಿ ವಾಪಸ್ ಬಂದಾಗ ರಾಮಾನುಜರು ಏನು ಮಾಡ್ತಿದ್ರಿ ಅಂತ ಕೇಳ್ತಾರೆ. ಆಗ ಗೋವಿಂದ ಭಟ್ರು ಹಾವಿನ ಬಾಯೊಳಗೆ ಒಂದು ಮುಳ್ಳು ಚುಚ್ಕೊಂಡಿತ್ತು, ಅದನ್ನು ತೆಗಿತಿದ್ದೆ ಅಂತಾರೆ. ರಾಮಾನುಜರು ಅವರಲ್ಲಿ ಇರುವ ಕರುಣಾಗುಣಕ್ಕೆ ಬಹಳ ಮೆಚ್ಕೊಳ್ತಾರೆ. ಹೀಗೆ ಬಹಳ ಪ್ರಿಯರಾದ ಗೋವಿಂದ ಭಟ್ರನ್ನು ಪೆರಿಯ ತಿರುಮಲೆ ನಂಬಿಗಳನ್ನು ಕೇಳಿ ತಮ್ಮ ಜೊತೆಗೆ ಕರ್ಕೊಂಡು ಬರ್ತಾರೆ. ಅಂದಿನಿಂದ ಗೋವಿಂದ ಭಟ್ರು ರಾಮಾನುಜರ ಶಿಷ್ಯರಾಗ್ತಾರೆ. ಗೋವಿಂದ ಭಟ್ಟರ ತಾಯಿ ರಾಮಾನುಜರನ್ನು ತಮ್ಮ ಮಗನನ್ನು ಮದುವೆಗೆ ಒಪ್ಪಿಸೋ ಹಾಗೆ ಕೇಳ್ತಾರೆ. ರಾಮಾನುಜರು ಗೋವಿಂದ ಭಟ್ಟರನ್ನು ಮದುವೆಯಾಗುವಂತೆ ಬಲವಂತ ಮಾಡ್ತಾರೆ. ಗೋವಿಂದ ಭಟ್ಟರು ಮದುವೆಯಾದರೂ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ತೋರಿಸೋದೇ ಇಲ್ಲ. ಮತ್ತೆ ರಾಮಾನುಜರು ಗೋವಿಂದರನ್ನು ಪತ್ನಿಯೊಡನೆ ಏಕಾಂತದಲ್ಲಿ ಇರೋ ಹಾಗೆ ಹೇಳ್ತಾರೆ. ಮರುದಿನ ಗೋವಿಂದ ಭಟ್ರು ತಮಗೆ ಎಲ್ಲೆಲ್ಲೂ ಭಗವಂತನೇ ಕಾಣ್ತಾನೆ, ಹಾಗಾಗಿ ಏಕಾಂತ ಅನ್ನೋದೇ ಇಲ್ಲ ಅಂತಾರೆ. ರಾಮಾನುಜರಿಗೆ ಗೋವಿಂದ ಭಟ್ರ ಮನಸ್ಥಿತಿ ಅರ್ಥವಾಗಿ ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ತಮ್ಮ ಹೆಸರಾದ ಎಂಬೆರುಮಾನಾರ್ ಅನ್ನೋ ಹೆಸರನ್ನೇ ಇಡೋದಾಗಿ ಹೇಳ್ತಾರೆ. ಆದರೆ ಗೋವಿಂದ ಭಟ್ರು ಅದಕ್ಕೆ ಒಪ್ಪೋದಿಲ್ಲ. ನಿಮ್ಮ ಹೆಸರನ್ನು ಇಟ್ಕೊಳ್ಳುವ ಯೋಗ್ಯತೆ ನನಗಿಲ್ಲ ಅಂತಾರೆ. ಆಗ ರಾಮಾನುಜರು ಎಂಪೆರುಮಾನಾರ್ ಅನ್ನೋದನ್ನು ಮೊಟಕುಗೊಳಿಸಿ ಎಂಬಾರ್ ಅಂತ ನಾಮಕರಣ ಮಾಡ್ತಾರೆ. ಎಂಬಾರ್ ಅವರನ್ನು ಒಮ್ಮೆ ಇನ್ನೊಬ್ಬ ಶ್ರೀವೈಷ್ಣವ ಹೊಗಳುತ್ತಿದ್ದಾಗ ಎಂಬಾರ್ ಅವರು ನಗುತ್ತಾ ಅದನ್ನು ಸ್ವೀಕರಿಸ್ತಾರೆ. ಇದನ್ನು ನೋಡಿದ ರಾಮಾನುಜರು ಎಂಬಾರ್ ಅವರಿಗೆ ಶ್ರೀವೈಷ್ಣವನು ಹಾಗೆ ಹೊಗಳಿಕೆಗಳನ್ನು ಸ್ವೀಕರಿಸಬಾರ್ದು, ನೈತ್ಯಾನುಸಂಧಾನ ಇರಬೇಕು ಅಂತ ಹೇಳ್ತಾರೆ. ಆಗ ಎಂಬಾರವರು ನನ್ನನ್ನು ಯಾರು ಹೊಗಳಿದ್ರೂ ಅದು ನಿಮಗೇ ತಲುಪತ್ತೆ, ಯಾಕೆ ಅಂದರೆ ನೀವೇ ನನ್ನನ್ನು ಮೇಲಕ್ಕೆತ್ತಿದವರು, ಹಾಗಾಗಿ ಹೊಗಳಿಕೆಯನ್ನು ಸ್ವೀಕರಿಸೋದು ತಪ್ಪಲ್ಲ ಅಂತಾರೆ. ರಾಮಾನುಜರು ಕೂರತ್ತಾಳ್ವಾನ್ ಅವರ ಮಕ್ಕಳಿಗೆ ನಾಮಕರಣ ನಡೆಸಲು ಅವ್ರ ಮನೆಗೆ ಹೋದಾಗ ಮಕ್ಕಳನ್ನು ಎತ್ತಿಕೊಂಡು ಬರುವ ಹಾಗೆ ಎಂಬಾರವರಿಗೆ ಹೇಳ್ತಾರೆ. ಎಂಬಾರವರು ಮಕ್ಕಳನ್ನು ಎತ್ತಿಕೊಂಡು ಬರುವಾಗ ಆ ಮಕ್ಕಳಿಗೆ ಯಾರ ದೃಷ್ಟಿಯೂ ತಾಗಬಾರದು ಅಂತ ದ್ವಯಮಂತ್ರ ಹೇಳ್ಕೊಂಡು ಬರ್ತಾರೆ. ಮಕ್ಕಳನ್ನು ರಾಮಾನುಜರ ಕೈಗೆ ಕೊಟ್ಟಾಗ ಅವರು, ಏನು ಈ ಮಕ್ಕಳ ಬಳಿ ದ್ವಯದ ವಾಸನೆ ಬರ್ತಾ ಇದೆ, ಮಕ್ಕಳನ್ನು ಕರೆತರುವಾಗ ಏನು ಮಾಡಿದ್ರಿ ಅಂದಾಗ ಮಕ್ಕಳಿಗೆ ದೃಷ್ಟಿಯಾಗದಂತೆ ದ್ವಯ ಹೇಳ್ತಿದ್ದೆ ಅಂತ ಹೇಳ್ತಾರೆ ಎಂಬಾರು. ಆ ಮಕ್ಕಳಿಗೆ ಪರಾಶರ ಭಟ್ಟ ಮತ್ತು ವೇದವ್ಯಾಸ ಭಟ್ಟ ಅಂತ ಹೆಸರಿಡ್ತಾರೆ ರಾಮಾನುಜರು. ಹಾಗೂ ಆ ಮಕ್ಕಳನ್ನು ಎಂಬಾರವರಿಗೆ ಶಿಷ್ಯರನ್ನಾಗಿ ಮಾಡ್ತಾರೆ. ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲದ ಎಂಬಾರವರು ಭಾಗವತ್ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. ತಿರುವಾಯ್ಮೊಳಿಗೆ ಅವರು ಹೇಳುವ ವ್ಯಾಖ್ಯಾನ ವಿಶಿಷ್ಟವಾಗಿರ್ತಿತ್ತು. ಅದನ್ನು ಕೇಳಿದ ತಕ್ಷಣ
ಇದು ಎಂಬಾರವರ ವ್ಯಾಖ್ಯಾನ ಅಂತ ಹೇಳ್ತಿದ್ರು ರಾಮಾನುಜರು. ರಾಮಾನುಜರು ತಿರುವಾಯ್ಮೊಳಿ ಹೇಳ್ಕೊಳ್ತಿದ್ರೆ ಕಣ್ಣಿನಿಂದ ನೋಡಿನೇ ಇವರು ಇದೇ ಪಾಶುರ ಹೇಳ್ಕೊಳ್ತಿದ್ದಾರೆ ಅಂತ ಹೇಳಬಲ್ಲವರಾಗಿದ್ದರು ಎಂಬಾರ್. ಗುರು ಶಿಷ್ಯರ ಸಂಬಂಧ ಹಾಗಿತ್ತು. ಶ್ರೀಮತೆ ರಾಮಾನುಜಾಯ ನಮಃ.